ಸಚಿವರ ಮಕ್ಕಳು ಜೊತೆನಲ್ಲಿ ಶಾಸಕರ ಮಕ್ಕಳನ್ನೆಲ್ಲಾನು ಟಿಕೆಟ್ ಕೊಟ್ಟು ಪ್ರೋತ್ಸಾಹ ಮಾಡ್ತಿದ್ದೀರಾ. ನಿಮ್ಮ ಮನೆಯಿಂದ ಯಾವ್ದಾದ್ರು ಕ್ಯಾಂಡಿಡೇಟ್ ಮುಂದೊಂದು ದಿವಸ ರಾಜಕೀಯಕ್ಕೆ ಬರ್ತಾರಾ? ಬರೋದಾದ್ರೆ ಆ ಟೈಮ್ ಯಾವಾಗ? ಅಲ್ಲ ಸರ್, ಅವ್ರ ಮಕ್ಕಳು ನಿಮ್ಮ ಮುಂದಿನ ತಲೆಮಾರು ಅಥವಾ ಕೆಲವು ರಾಜಕಾರಣಿಗಳನ್ನ ನಾನು ಕೇಳಿದ್ದೀನಿ, ಸಾಕಪ್ಪ ಈ ರಾಜಕಾರಣ ನಮಗೆ ಸಾಕು, ನಮ್ಮ ಮಕ್ಕಳಿಗೆ ಬೇಡ ಅಂತ. ನೀವೇನಾದ್ರು ಹಂಗೆ ಅನ್ಕೋತೀರಾ? ನಾನು 100% ಯಾವ ಕಾರಣಕ್ಕೂ ನನ್ನ ಮಕ್ಕಳಿಗೆ ರಾಜಕಾರಣ ಬೇಡ. ಕಾರಣ ಏನು ಸರ್? ಅಂದ್ರೆ ರಾಜಕೀಯ ಒಳ್ಳೇದಲ್ಲ ಅಂತ ನಾನು ನಿಮ್ಮ ಅರ್ಥ. ವೆರಿ ಫರ್ಮ್. ನಾನು ಐ ಆಮ್ ಟೆಲಿಂಗ್ ಯು ವೆರಿ ಸ್ಟ್ರೈಟ್. ನಾನು ನಮ್ಮ ಸಂಸಾರಕ್ಕೆ ಜಸ್ಟಿಸ್ ಕೊಡೋಕ್ಕಾಗಲ್ಲ, ಟೈಮ್ ಕೊಡೋಕ್ಕಾಗಲ್ಲ. ನಾವು ಕಷ್ಟಪಟ್ಟು ಮಾಡೋದಕ್ಕೆ ಇವತ್ತು ನಮಗೆ ಎಷ್ಟು ಅನುಭವಿಸ್ತಾ ಇದ್ದಾರೆ. ಬೆಳಗ್ಗೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಕಮರ್ಷಿಯಲ್ಲು, GST. The big story down south, round 2 of raids linked to Karnataka Congress leader DK Shivkumar. Income tax officials have carried out raids in 10 locations in Delhi, Chennai and Bengaluru. Earlier this month too, the Income Tax Department had carried out a multi-city search on properties linked to Mr. Shivakumar and his brother DK Suresh. ದ್ವೇಷ, CBI ಏನು ತೆಗಬೇಕಿದು? ನಮ್ಮ ಶ್ರಮ ನಮ್ಮ ಫಲ. ಏನು ತೆಗಬೇಕು ಈಗ ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸು? I assured Srimati Sonia Gandhi, Rahul Gandhi and Priyanka Gandhi that, and Mr. Mallikarjun Kharge, that I will deliver Karnataka to their fold. I can't forget Srimati Sonia Gandhi coming to meet me in jail when all these BJP people put me under jail. ಏನು ತೆಗಬೇಕಿದು? ನೆಮ್ಮದಿಯಾಗೆ ಈ ವ್ಯವಹಾರ ಬದುಕು ಮಾಡಿಕೊಂಡು ನಿಮ್ಮದು ಅಲ್ಟಿಮೇಟ್ಲಿ ಏನು? ನೀವು ದೇವಸ್ಥಾನಕ್ಕೆ ಹೋಗ್ತೀರಪ್ಪ, ಎಂದಕ್ಕೆ ಹೋಗ್ತೀರಾ? ದೇವ್ರ ಮುಂದೆ ಏನು ಕೇಳ್ತೀರಾ? ನೆಮ್ಮದಿ. ನನಗೆ ಆರೋಗ್ಯ ಕೊಡಪ್ಪ, ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಪ್ಪ, ನೆಮ್ಮದಿ ಕೊಡಪ್ಪ ಅಂತ. ಐ ಆಮ್ ಟೆಲಿಂಗ್ ಯು ವಿಲ್ ನಾಟ್ ಬಿಲೀವ್ ಇಟ್. ಬೆಳಗ್ಗೆ ಎದ್ರೆ ಆ ಕೋರ್ಟ್ ನೋಟಿಸು, ಬೆಳಗ್ಗೆ ಎದ್ರೆ CBI ನೋಟಿಸು, ಬೆಳಗ್ಗೆ ಎದ್ರೆ ED ನೋಟಿಸು, ಬೆಳಗ್ಗೆ ಎದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸು. ದಿನ 5 ಜನ ಲಾಯರ್ ಹತ್ರ ಮಾತಾಡೋದು. ತಿರ್ಗಾ ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗಿ ರಕ್ಷಣೆ ಮಾಡಪ್ಪ ಅಂತ ಕೈ ಮುಗಿಯೋದು. ಇಷ್ಟೇ. ಬೆಳಗ್ಗೆ ಎದ್ರೆ ಇದೇ ಕೆಲಸ. ನನ್ನ ಹೆಂಡತಿಗೂ ಇದೇ ಕೆಲಸ. ನನ್ನ ಮಕ್ಕಳು ನೋಡ್ಕೊಳ್ಳೋದು ಬೆಳಗ್ಗೆ ಸಾಯಂಕಾಲ. ನನ್ನ ಗಂಡಂಗೆ ಒಳ್ಳೇದಾಗಲಿ ಅಂತ ದಿನ ದೇವ್ರ ಮುಂದೆ ಕೂತ್ಕೊಳ್ಳೋದು. ಏನಕ್ಕೆ ರಾಜಕಾರಣ? ಎಷ್ಟು ಊಟ ಮಾಡ್ತೀರಿ, ಎಷ್ಟು ತಿಂತೀರಿ, ಎಷ್ಟು ಖರ್ಚು ಮಾಡ್ತೀರಿ? ದೇರ್ ಇಸ್ ನೋ ಪೀಸ್. ಇಟ್ ಮೇ ಬಿ ಎ ಗ್ಲಾಮರ್. ಮೈ ಪೊಸಿಷನ್ ಟು ಬಿ ಮೇ ಬಿ ಎ ಗ್ಲಾಮರ್. ಇಟ್ ಈಸ್ ಗ್ಲಾಮರಸ್. ಗ್ಲಾಮರ್. ನಾನು ಇಲ್ಲ ಅಂತಾರ. ಐ ಆಮ್ ಸಕ್ಸಸ್ಫುಲ್, ನೋ ಡೌಟ್. ರಾಜ್ಯದಲ್ಲಿ ಎಷ್ಟು ಜನ ಈ ಸ್ಟೇಜ್ ಬರೋಕ್ಕೆ ಸಾಧ್ಯ? ಬಟ್ ಎಲ್ಲರೂ ಬರ್ತಾರೆ ಅಂತ ಆಗ್ತದ? ಇಟ್ ಇಸ್ ನಾಟ್ ಪಾಸಿಬಲ್. ನಾನು DK ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ. ದೇರ್ ಇಸ್ ನೋ ಪೀಸ್. ಪೀಸ್ ಇಲ್ಲದೆ ಹೋದ್ಮೇಲೆ ಏನು ತೆಗಬೇಕು ಅಂತ? ನಾನೇನೋ ಶ್ರಮಪಟ್ಟೆ ಮಾಡಿದೆ. ನಾನು ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸ ಕಟ್ಟಿ ಏನೋ ಮಾಡಿದ್ದೀನಿ. ಹಳ್ಳಿಯಿಂದ ಬಂದು ಇಲ್ಲಿವರೆಗೂ ಬೆಳೆದಿದ್ದೀನಿ. ನಮ್ಮ ಮಕ್ಕಳಿಗೆಲ್ಲ ಆ ಕೆಲಸ ಮಾಡೋಕ್ಕಾಗಲ್ಲ. ಮೋರ್ ಟ್ಯಾಲೆಂಟೆಡ್ ದೆನ್ ಮೀ, ಐ ಫುಲ್ಲಿ ಅಗ್ರಿ. ಬಟ್ ಐ ವಾಂಟ್ ದೆಮ್ ಟು ಬಿ ಹ್ಯಾಪಿ ಆ್ಯಂಡ್ ಪೀಸ್. ನನಗೆ ಬೇಡಪ್ಪ.